ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಹೆವಿ ನೆಗೆಟಿವಿಟಿ, ಹೆವಿ ರಿಯಾಲಿಟಿ, ಹೆವಿ ಏನು ಎಲ್ಲ ಆಗಿಂದ. ಸೊ ಟಾಕ್ಸಿಕ್ ಇಂಡಿಯಾದಾಗ ಇಂಡಿಯಾದಾಗ ಟಾಕ್ಸಿಕ್ ಸಿನಿಮಾ ಎಟ್ಟು ಕಲೆಕ್ಷನ್ ಮಾಡ್ತು ಮತ್ತು ಡೇ ಒನ್ ಒಳಗೆ ಟಾಕ್ಸಿಕ್ ಬಾಕ್ಸ್ ಆಫೀಸ್ನ ಮುರಿತಾ ಅಥವಾ ಬಾಕ್ಸ್ ಆಫೀಸ್ ಅಂತ ತಳಗೆ ಬೀಳ್ತಾ ಅತ್ತೆ ವಿಡಿಯೋದ ಫುಲ್ ನೋಡೋಣ. ಅದಕ್ಕೆ ವಿಡಿಯೋನ ಕೊನೆ ನೋಡ್ರಂಗೆ ವಿಡಿಯೋಕೊಂದು ಲೈಕ್ನ ಮಾಡಿರಿ. ಆಲ್ಮೋಸ್ಟ್ ಟಾಕ್ಸಿಕ್ ರಿಲೀಸ್ ಆಗೋಂಥ ಮುಂಚೆನೇ ಪ್ರೀ ಬುಕ್ಕಿಂಗ್ಗಳನ್ನು ದಾಖಲೆ ಮಾಡಿದ್ದು ಟಾಕ್ಸಿಕ್ ಸಿನಿಮಾ. ಟೋಟಲ್ 50+ ಕೋಟಿನ ಗಳಿಸಿದ್ದು ಅಡ್ವಾನ್ಸ್ ಬುಕ್ಕಿಂಗ್ ಒಳಗೆ. ಒಂದು ಟಾಕ್ಸಿಕ್ ಸಿನಿಮಾ ಒನ್ ಆಫ್ ದಿ ಇದು ಒಂಥರ ಹೈಯೆಸ್ಟ್ ಕಲೆಕ್ಷನ್ ಹೆಚ್ಚಬೇಕು. ಇನ್ನು ರಿಲೀಸ್ ಆಗೋಕ್ಕಿಂತ ಮುಂಚೆನ ಪ್ರೀ ಬುಕ್ ಒಳಗೆ ಒನ್ ಆಫ್ ದಿ ಹೈಯೆಸ್ಟ್ ಸಿನಿಮಾ ಹೇಳ್ಬೇಕು. ಹೈಯೆಸ್ಟ್ ಇನ್ಕಮ್ ಗಳಿಸಿದ್ದು 50 ಕೋಟಿ ರೂಪಾಯಿ. ಓಕೆ, ಈಗ ಸದ್ಯಕ್ಕೆ ರಿಸಲ್ಟ್ ಅಂದ್ರೆ ರಿಲೀಸ್ ಆಗಿಂದ ಒಂದು ಏನೋ ನಂಬರ್ಸ್ ಹೊರಗೆ ಬಂದ. ಅಂದ್ರೆ ಡೇ ಒನ್ ಒಳಗೆ ಎಷ್ಟು ಕಲೆಕ್ಷನ್ ಐತೈತಿ ಅದನ್ನ ಒಂದೊಂದಾಗಿ ನೋಡ್ಕೊತ ಹೋಗೋನು. ಟೋಟಲ್ ಎಷ್ಟು ಕಲೆಕ್ಷನ್ ಮಾಡೈತಿ, ಹಂಗಾರೆ ಯಾವ ಲ್ಯಾಂಗ್ವೇಜ್ ಒಳಗೆ ಎಟ್ಟೆಟ್ಟು ಶೋ ಮತ್ತು ಎಟ್ಟೆಟ್ಟು ಕಲೆಕ್ಷನ್ ಐತತ್ತ ಟೋಟಲ್ ಸಿಕ್ಕೈತಿ. ಸೊ ಅದನ್ನ ನೋಡ್ಕೊತ ಹೋಗೋಣತ್ತ. ಫಸ್ಟ್ ಓವರ್ ಆಲ್ ಇಂಡಿಯಾದಾಗ ಎಷ್ಟು ಕಲೆಕ್ಷನ್ ಐತಾರೆ, ಇಂಡಿಯಾದಾಗ ಓವರ್ ಆಲ್ ಆಗಿ 82.88 crores ಅಂದ್ರೆ 82.88 ಕೋಟಿ ಅಂದರೆ 82.88 ಲಕ್ಷ ಸಮಥಿಂಗ್ ಆಗೈತಿ. ಸೊ ಟೋಟಲ್ ಇದು ಇಂಡಿಯಾದಾಗ ಕಲೆಕ್ಷನ್ ಆಗಿದ್ದು. ಇದು ಟೋಟಲ್ ಅಂದರೆ ಕನ್ನಡ ಇಂಗ್ಲೀಷ್ ಏನು ಕನ್ನಡದಾಗ ಇದು ಅಂದ್ರೆ ಇಂಡಿಯಾದಾಗ ಎಷ್ಟು ಲ್ಯಾಂಗ್ವೇಜ್ ಬರ್ತಲ್ಲ 5 ಲ್ಯಾಂಗ್ವೇಜ್ ಅದು. ಹಿಂದಿ, ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಒಟ್ಟು ಲ್ಯಾಂಗ್ವೇಜ್ ಸೇರಿಸಿ ಟೋಟಲ್ 5 ಲ್ಯಾಂಗ್ವೇಜ್ ಒಳಗೆ ರಿಲೀಸ್ ಆಗಿದ್ದು ಇಂಡಿಯಾದಾಗ. ಆ 5 ಲ್ಯಾಂಗ್ವೇಜ್ ಒಳಗೆ ಟೋಟಲ್ ಎಷ್ಟು ಕಲೆಕ್ಷನ್ ಐತೆ ಅಂದ್ರೆ 82.88 ಕೋಟಿ ರೂಪಾಯಿ. ಹೈಯೆಸ್ಟ್ ಅಂದ್ರೆ ಆಲ್ಮೋಸ್ಟ್ ಹಂಗೇನು ನೋಡ್ದಂಗೆ ಪುಷ್ಪ ಇದ್ದಂಗಿತ್ತು. ಸೊ ನೋಡು ಅದು ಇರ್ಬೇಕು, ಪುಷ್ಪ ಇರ್ಬೇಕು. ನಾವೆಲ್ಲ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಕ್ಕೆ ಏನಾಯ್ತೋ ಗೊತ್ತಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ ತಕ್ಕಂಗಾದ್ರು ಹೆವಿ ರೆಸ್ಪಾನ್ಸ್ ಸಿಕ್ಕಿಲ್ಲ. ಟಿಕೆಟ್ ಹೆವಿ ಎಲ್ಲ ಕಿತ್ಕೊಂಡು ಹೋಗೋ ಹಂಗೆಲ್ಲ ಅನ್ಕೊಂಡ್ರೆ ಆದ್ಕರೆ ಈಗ ನೆಗೆಟಿವಿಟಿ ಎಲ್ಲ ಹೇಳೋದತ್ಲೆ. ಸೊ ಅದ್ರ ಸಂಬಂಧ ಏನ ಮುಂದೆ ಆಗ್ಬೇಕು ಒಂದು ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಹಾಲಿವುಡ್ ಲೆವೆಲಿಗೆ ಬೆಳೀತಾರೆ, ನಮ್ಗೆ ಚಲೋ ಕರೆ. ಏನು ಮಾಡಿದ್ರು ನೆಗೆಟಿವಿಟಿ ಎಲ್ಲ ಸ್ಪ್ರೆಡ್ ಮಾಡ್ಲತ್ತಾರೆ. ಇದು ಸಿನಿಮಾ ಕೆಡಿಸ್ತಾರೋ ಏನು ಮಾಡೋಕೆ ಬರಲ್ಲ, ಅದನ್ನ ನಾವು ತೇಡ್ಲಾಕ ಬರಲ್ಲ, ಏನು ಮಾಡೋಕೆ ಬರಲ್ಲ. ಅದಕ್ಕೆ ಟಾಕ್ಸಿಕ್ ಸಿನಿಮಾದವ್ರು ಮೊದಲ ಒಂದು ಹೈಕೋರ್ಟ್ ಹತ್ರ ಇದು ತಂದಿದ್ರು ಅಂದರೆ ಇಂಜೆಕ್ಷನ್ ಅಂದರೆ ಈ ಇಂಜೆಕ್ಷನ್ ಅಲ್ಲ. ಸೊ ಸುಮ್ಗೆ ಅಪಪ್ರಚಾರನೆಲ್ಲ ತಡಿಲಾಕ ಇದನ್ನ ಅಪಪ್ರಚಾರ ಮಾಡಬಾರ್ದು ಅಂತ ಹೇಳಿ ಒಂದು ಕೋರ್ಟಿಂದ ಒಂದು ಸ್ಟೇ ತಂದಿದ್ರು. ಅದಕ್ಕೆ ಕೋರ್ಟ್ದವ್ರು ಏನು ಹೇಳಿದ್ರು ಅಂದರೆ ಒಟ್ಟ ರಿವ್ಯೂ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ, ಅದೇನಂದ್ರೆ ಒರಿಜಿನಲ್ ರಿವ್ಯೂ ಯಾರು ಕೊಡ್ತಾರೆ ಅದು ಮಾಡ್ಬೋದಿತ್ತಂದ್ರು. ಸೊ ಅದೇ ಥರ ಚಲೋ ಐತಿ, ಏನಿಲ್ಲ, ಸೂಪರ್ ಆಗೈತಿ ಮೂವಿ. ಅಂದ್ರೆ ಏನು ಹೇಳ ಒಂದು ರಿಯಾಲಿಟಿ ಏನು ಹೇಳ್ಬಿಡ್ಲ. ಇಷ್ಟು ದಿವಸ ನಮಗೇನು ಮಾಸ್ ಬರೀ ಒಂದು ಹೀರೋಯಿನಿ ಲವ್ ಸ್ಟೋರಿ ಮತ್ತು ಹೀರೋ ವಿಲನ್ ಬಡಿದು ನಾವು ಸಣ್ಣ ಹುಡುಗದೆ ಅಂದ್ರೆ ಬರೀ ನೋಡ್ಕೊತ ಬಂದೆವು. ರಾಜ್ಕುಮಾರ್ ಅವ್ರ ಕಾಲದಿಂತ್ರ ಈಗ ಇದಕ್ಕೆ ಅಂತ ನಮ್ಮ ರಾಜ್ಕುಮಾರ್ ಅವ್ರ ಕಾಲದಿಂತ್ರ ಈಗ ಸದ್ಯಕ್ಕೆ ನಾವು ಟಾಕ್ಸಿಕ್ ಬರೋಕ್ಕಿಂತ ತಕಾನು ಅಂದರೆ ಟಾಕ್ಸಿಕ್ ಮೂವಿ ಇಲ್ಲಿ ತಗ ಏನೇನು ರೀಲ್ಸ್ ಎಲ್ಲ ಮೂವಿಗೆ ನಾವು ನೋಡಿದ. ಹೀರೋ ಇರ್ತಾವೆ, ಹೀರೋಯಿನ್ ಇರ್ತಾವೆ, ಇಬ್ರು ಲವ್ ಸ್ಟೋರಿ ಇರುತ್ತೆ, ಫೈಟಿಂಗ್ ಇರುತ್ತೆ, ಲಾಸ್ಟ್ ವಿಲನ್ ಸೋಲ್ತಾನೆ, ಪಿಕ್ಚರ್ ಮುಗಿತ್ತು. ಇದು ಪಕ್ಕ ಕಮರ್ಷಿಯಲ್ ಮೂವಿ. ಅಂದ್ರೆ ಕಮರ್ಷಿಯಲ್ ಅವು ಬ್ಲಾಕ್ ಬಸ್ಟರ್ ಎಲ್ಲ ಬರ್ತಿದ್ದಿಲ್ಲ. ಒಬ್ಬ ವಿಲನ್ ಬರ್ತಾನು ಬರೀ ಹೊಡಿ ಕಡಿಇರ್ತದೆ ಪಿಕ್ಚರ್ನಾಗ. ಬರೀ ಏನು ಭಾಳ ಹೆವಿ ಅಂದ್ರೆ ಹೆವಿ ಬ್ರಿಟಾಲಿಟಿ ಇರುತ್ತೆ, ಬರೀ ಬ್ಲಡ್ ತೋರಿಸ್ತಾರೆ. ಇಂಥವ ನೋಡಿ ನಾವು ಸಣ್ಣ ಹುಡುಗರ್ದಾಗಂತ್ರ. ಸೊ ಅದಕ್ಕೆ ಇವ್ರು ಏನು ಬರ್ತಾರೆ, ಓನ್ಲಿ ಇದ್ದ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂದ್ರೆ ಏನು ಅರ್ಥ ಅದ? ಗ್ರೋನ್ ಅಪ್ಸ್ ಅಂದ್ರೆ ಬ್ರಾಡ್ ಮೈಂಡೆಡ್, ಸ್ವಲ್ಪ ದೊಡ್ಡ ಯೋಚನೆ ಮಾಡೋರಿಗೆ. ಹಂಗೆ ವಯಸ್ಸಾದ ವ್ಯಕ್ತಿ ಅಂದರೆ ವಯಸ್ಸಾದ ಮುತ್ಯಗಳಲ್ಲ, 18+ ವಯಸ್ಸು, 18+ ಇದ್ದವ್ರಿಗೆ ಅಂದ್ರೆ ಈಗಿನ ಸದ್ಯ ಕರೆಕ್ಟ್ ಜನರೇಷನ್ ಅಂದರು. ಅದು 1947 ಸ್ಟೋರಿ, 1970 ಸ್ಟೋರಿ ಐತಿ. ಅದು ಈಗಿನವ್ರು ಕನೆಕ್ಟ್ ಆಗತ್ತಂದ್ರೆ ಅವಾಗ ಎಷ್ಟು ಮುಂದಿದ್ರು ಆ ಟೈಮ್ದಾಗ. ನನಗೆ ಅದನ್ನ ಕತಿ ಈಗಿಂದ ಅವಾಗಿನ ತೊಗೊಂತಾರಲ್ಲ, ನನಗೆ ಅದು ನೆಕ್ಸ್ಟ್ ಲೆವೆಲ್ ಸ್ಟೋರಿ ರೈಟಿಂಗ್ ಹೇಳ್ಬೇಕು. ಸೊ ಏನೋ ಕಲೆಕ್ಷನ್ ಆದರೂ ಟೋಟಲ್ ಕನ್ನಡ ಹಿಂದಿ ಒಳಗೆ ಎಷ್ಟು ಕಲೆಕ್ಷನ್ ಐತಂದ್ರೆ ಟೋಟಲ್ ನನಗೆ ಯಾಕೋ ಹಿಂದಿ ಒಳಗೆ ಹೈಯೆಸ್ಟ್ ಅನಿಸ್ತು. ಅಂದ್ರೆ 13,000 ಅಂದ್ರೆ ನೀವು ನೋಡ್ರಿ ಹಿಂದಿ ಒಳಗೆ. ಅಂದ್ರೆ ಟೋಟಲ್ ಪರ್ಸೆಂಟೇಜ್ ಎಷ್ಟೈತೆ ಅಂದ್ರೆ ಶೋಸ್ ಹಿಂದಿ ಒಳಗೆ 13,009 ಆ ಶೋಸ್ ಇದ್ದು ಅದ್ರೊಳಗೆ ಕಲೆಕ್ಷನ್ ಆಗಿದ್ದು 48,26 ಲಕ್ಷ ಕಲೆಕ್ಷನ್ ಆಗಿದ್ದು. ಟೋಟಲ್ ಅಂದ್ರೆ 48.26
48.22 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದ್ದು ಹಿಂದಿ ಲ್ಯಾಂಗ್ವೇಜ್ ಒಳಗೆ ಅಂದ್ರೆ 46% ಕಲೆಕ್ಷನ್ ಆಗೈತಿ. ಮತ್ತು ಇನ್ನೊಂದು ಏನಂದ್ರೆ ಕನ್ನಡ ಒಳಗೆ ಹೈಯೆಸ್ಟ್ ನೆನ್ಪಿಟ್ಕೋರಿ ನಾವು, ಕನ್ನಡ ಒಳಗೆ 87% ಏನೋ ಕಲೆಕ್ಷನ್ ಆಗೈತಿ. ಎಷ್ಟು ಐತೆ ಅಂದ್ರೆ ಓನ್ಲಿ 1682 ಅಂದ್ರೆ 1682 ಶೋ ಒಳಗೆ 19.38 ಕೋಟಿ ಅಂದ್ರೆ 19.38 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿರುತ್ತೆ. ಕರ್ನಾಟಕದಿಂದ ಕನ್ನಡ ಲ್ಯಾಂಗ್ವೇಜ್ ಒಳಗೆ, ಕರ್ನಾಟಕದಿಂದ ಅಲ್ಲ, ಸೊ ಕನ್ನಡ ಲ್ಯಾಂಗ್ವೇಜ್ ಇದರಿಂದ ಟೋಟಲ್ 19.38 ಕೋಟಿ ರೂಪಾಯಿ ಗಳಿಕೆ ಐತಿ. ಇನ್ನೊಂದು ಏನಂದ್ರೆ ಮಲಯಾಳಂ ಲ್ಯಾಂಗ್ವೇಜ್ ಒಳಗೆ ಅಷ್ಟೇನು ಕಲೆಕ್ಷನ್ ಆಗಿಲ್ಲ. ಮಲಯಾಳಂ ಲ್ಯಾಂಗ್ವೇಜ್ ಒಳಗೆ ಒಂದು ಸ್ವಲ್ಪ ಕಲೆಕ್ಷನ್ ಆಗೈತಿ. 360 ಶೋ ಒಳಗೆ ಟೋಟಲ್ 1.17 ಕೋಟಿ ಕಲೆಕ್ಷನ್ ಆಗೈತಿ. ಇನ್ನು 56% ಐತಿ ಇಲ್ಲಿ. ಏನು ತಮಿಳ್ ಲ್ಯಾಂಗ್ವೇಜ್ ಒಳಗೆ 3.96 crores 40% ಕಲೆಕ್ಷನ್ ಐತಿ. 1591 ಶೋಸ. ಮತ್ತು ಇನ್ನು ತೆಲುಗು ಒಳಗೆ ಐತಿ, ತೆಲುಗು ಒಳಗೆ 2572 ಶೋಸ್ ಒಳಗೆ 60% ಕಲೆಕ್ಷನ್ ಆಗೈತಿ. ಆದರೆ ತೆಲುಗು ಒಳಗೆ ನಿಮ್ಗೆ ಗೊತ್ತಿದ್ದಂಗೆ 10.15 crore ಕಲೆಕ್ಷನ್ ಐತಿ. ಸೊ ಟೋಟಲ್ ಇದೆ. ಓವರಾಲ್ ಇಂಡಿಯಾ ಕಲೆಕ್ಷನ್ ನೋಡ್ಕೊತ ಬಂದ್ರೆ ಅಷ್ಟಾಗೈತಿ ನೋಡಿರಿ. ಎಲ್ಲ ಸೇರಿ ಹೈ ಅಂದ್ರೆ 20%. ಇವೆಲ್ಲ ಟೋಟಲ್ ಹೇಳ್ಬೇಕಾದ್ರೆ 82.88 ಕೋಟಿ ರೂಪಾಯಿ ಡೇ 1 ಅಂದ್ರೆ ಅದೆಷ್ಟು ಆಯ್ತು ನೋಡಿರಿ ನಿಮ್ಗೆ. ಅಂದ್ರೆ ಪ್ರೀ ಬುಕ್ಕಿಂಗ್ ಅಂದ್ರೆ ಇವರು ಸಿನಿಮಾ ನೋಡ್ತಾರೋ, ಅಂದ್ರೆ ಪ್ರೀ ಬುಕ್ಕಿಂಗಿಂತ ಒಂದು 30 ಕೋಟಿ ಹೆಚ್ಚಾಗೈತಿ. ಪ್ರೀ ಬುಕ್ಕಿಂಗ್ ಒಂದು 50 ಕೋಟಿ ಅಂದ್ರೆ ಈಗ ಸಿನಿಮಾ ಗಳಿಸಿದ್ದು 82.88 ಅಂದ್ರೆ ಆಲ್ಮೋಸ್ಟ್ ಒಂದು 32 ಕೋಟಿ ಏನು ಹೆಚ್ಚದಂಗೆ ಐತಿ. ಸೊ ವಿಚ್ ಈಸ್ ಗುಡ್ ಫಾರ್ ಕನ್ನಡ ಸಿನಿಮಾ. ಇದು ಯಾವ ಮೂವಿನೂ ಹಿಂಗಂತೂ ನೋಡಿಲ್ಲ. ಈ ಪರಿ ಕಲೆಕ್ಷನ್ ಮಾಡಿದ ಮೂವಿ ಅಂತ ಹೆಚ್ಚಾಯ್ತು ನಾವು ನೋಡಿಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಳಗೆ. ಲಾಸ್ಟ್ KGF ಲೆವೆಲಿಗೆ ನೋಡಿದ್ದು. ಅದು ಬಿಟ್ರೆ ಅಂಥ ಇಂಡಿಯನ್ ಸಿನಿಮಾ ಲಾಸ್ಟ್ ಟೈಮ್ ಕಾಂತಾರ ಒಂದು ನೋಡಿದ್ದು. ಕಾಂತಾರ ಒಂದು ಹೈಯೆಸ್ಟ್ ನೋಡಿದ್ದು. ಮತ್ತು KGF ಈಗ ನೋಡತ್ತಿದ್ದು ಟಾಕ್ಸಿಕ್. ಸೊ ಹಿಂಗೆ ಮುಂದೆ ಇಲ್ಲ ಕನ್ನಡ ಸಿನಿಮಾ ಬೆಳೀಲಿ. ಆಲ್ಮೋಸ್ಟ್ ಎಲ್ಲ ಕಡೆ ನೆಗೆಟಿವಿಟಿ ಅಂತ ಫುಲ್ ಸ್ಪ್ರೆಡ್ ಆಗೈತೆ. ಅದು ನೋಡ್ಬೇಕಾಯ್ತು ಪೂರ ಒಂದು 20 ನಮ್ಗೇನು ನಮಗೆ ಅದು ಕತಿನ ಬಿಟ್ಬಿಟ್ರಿ. ಇಲ್ಲಿ ಹಿಡ್ದ 20 ಕಿಲೋಮೀಟ್ರ್ ಐತಿ ಸಿನಿಮಾ ಥಿಯೇಟ್ರ್. ಅದು ಅಂತ ನೋಡ್ಲಿಕ್ಕಾಗಂಥ ಪರಿಸ್ಥಿತಿ ಒಳಗೆ ಏನೋ ಅಂದರು ನಡೀಲಿ. ಪಿಕ್ಚರ್ ಚಲೋತ್ತೆ ಓಡ್ಲಿಕ್ಕೆ ಕನ್ನಡ ಸಿನಿಮಾ ಬೆಳೀಲಿಕ್ಕೆ ಹೇಳ್ತೀನಿ ಅಷ್ಟೇ. ಸೊ ನಿಮಗೆ ಅನ್ಸುತ್ತೆ ಟಾಕ್ಸಿಕ್ ಹೆಂಗೆ ಐತೆ ನೀವೇ ಕಾಮೆಂಟ್ ಹಾಕ್ಬೇಕು. ಸೊ ಇಷ್ಟಾದ ಈ ವಿಡಿಯೋ ಅನಿಸ್ತೀನಿ. ಈ ವಿಡಿಯೋ ಅನಿಸ್ತಾ ಬಿಡ್ಬೇಕು. ಪ್ಲೀಸ್ ಲೈಕ್ ಮಾಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.